ಬೀದರ್ ಜಿಲ್ಲೆಯ ಎಲ್ಲ ಆತ್ಮೀಯ ದೈವ ಮಕ್ಕಳಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೇ 16, 17, 18 ಕಿಂಗ್ ಆಫ್ ಹೆವೆನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಇವರ ಮುಖಾಂತರವಾಗಿ ನಡೆಯುತ್ತಿರುವಂಥ 3 ದಿನದ ಉಜ್ಜೀವನ ಕೂಟದಲ್ಲಿ ನಾನು ಹಾಗೂ ನಮ್ಮ ತಂದೆ ಕುಟುಂಬ ಸಮೇತರಾಗಿ ನಿಮ್ಮ ಮಧ್ಯದಲ್ಲಿ ಸೇವೆಯನ್ನು ನಡೆಸಲಿಕ್ಕೆ ಹೊರಟಿದ್ದೇವೆ. ಈ ಕೂಟ ನಡೆಯುವಂಥ ಸ್ಥಳ ಸಾಯಿ ಸ್ಕೂಲ್ ಗ್ರೌಂಡ್, ಸ್ಟೇಡಿಯಂ ರೋಡ್ ಹತ್ತಿರ. ಸಮಯ 6 ಗಂಟೆಯಿಂದ 9 ಗಂಟೆವರೆಗೆ. ನಂತರ ಬೆಳಗ್ಗೆ 10:30ಯಿಂದ 1:30 ತನಕ ಔರಾದ್ ಡಿಸ್ಟ್ರಿಕ್ಟ್ ಬೀದರ್ನಲ್ಲಿ ಯವ್ವನಸ್ಥರ ಕೂಟ ನೆರವೇರಲಿಕ್ಕಿದೆ. ಈ ಕೂಟಗಳ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವೆಲ್ಲರೂ ಕುಟುಂಬ ಸಮೇತರಾಗಿ ಬನ್ನಿರಿ, ನಿಮ್ಮ ಸ್ನೇಹಿತರನ್ನ ಕರೆತನ್ನಿರಿ. ಅಷ್ಟು ಮಾತ್ರವಲ್ಲ, ಖಂಡಿತವಾಗಿ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸುವಂಥ ಮಹಿಮೆಯ ಪ್ರಸನ್ನತೆ, ಆತನ ಪ್ರಕಟಣೆಗಳು ಅಲ್ಲಿ ಪ್ರಕಟವಾಗುವಂಥದ್ದಾಗಿದೆ. ತಪ್ಪದ ಹಾಗೆ ಬನ್ನಿರಿ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗಾಡ್ ಬ್ಲೆಸ್. ಪ್ರೈಸ್ ಲಾರ್ಡ್. ಆತ್ಮೀಯ ದೇವಶನರೇ, ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಪ್ರತ್ಯೇಕವಾಗಿ 16, 17, 18ನೇ ತಾರೀಕು ಬೀದರ್ ಪಟ್ಟಣದಲ್ಲಿ ನಡೆಯುತ್ತಿರುವಂಥ ಜೀವನ ಕೂಟಕ್ಕಾಗಿ ಹೃದಯಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸ್ತೇವೆ. ನಾನು ಮತ್ತು ನನ್ನ ಮಗಳು ಮೋನಿಕಾ ನಿಮ್ಮ ಸೇವೆಗಾಗಿ ಸನ್ನದ್ಧರಾಗಿ ನಾವು ಬೆರೆತಾ ಇದ್ದೇವೆ. ಪ್ರತ್ಯೇಕವಾಗಿ ಉದಯ ಕಾಲದಲ್ಲಿ 10:30ಯಿಂದ 1:30 ತನಕ ಯವನಸ್ಥರ ಕೂಟ ಇರ್ತದೆ. ಸಂಜೆ ವೇಳೆಯಲ್ಲಿ 5:30ಯಿಂದ 9 ಗಂಟೆ ತನಕ ಉಜ್ಜೀವನ ಕೂಟ ಇರ್ತದೆ. ಸ್ಥಳ ಸಾಯಿ ಸ್ಕೂಲ್ ಗ್ರೌಂಡ್, ನೆಹರು ಸ್ಟೇಡಿಯಂ ಹತ್ತಿರ, ಬೀದರ್. ತಪ್ಪದ ಹಾಗೆ ನೀವೆಲ್ಲರೂ ಸದಾ ಬಂದು ಭಾಗವಹಿಸಿರಿ. ನಾನು ನಿಮ್ಮ ಸಂಗಡ ಇದ್ದು ದೇವರನ್ನು ಆರಾಧಿಸೋದಕ್ಕೆ ಸಂತೋಷವುಳ್ಳವನಾಗಿದ್ದೇನೆ. ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ದೇವಚಂದ್ರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ 16, 17, 18ನೇ ತಾರೀಕು, ಅದರ ಜೊತೆಯಲ್ಲಿ 19ನೇ ತಾರೀಕು ಸದಾ ಒಂದು ಸ್ಥಳದಲ್ಲಿ ಗ್ರೌಂಡ್ ಮೀಟಿಂಗ್ ಇರುವಂಥದ್ದಾಗಿದೆ ಬೀದರ್ ಪಟ್ಟಣದಲ್ಲಿ. ಈ 4 ದಿನಗಳ ಉಜ್ಜೀವನ ಕೂಟಕ್ಕಾಗಿ ಪ್ರತ್ಯೇಕವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ದೇವಾದಿ ದೇವನು ಸಾವಿರಾರು ಸಂಖ್ಯೆಯಲ್ಲಿ ಆತ್ಮಗಳನ್ನು ಆ ಕೂಟಗಳಲ್ಲಿ ಭಾಗವಹಿಸಿ ಅನೇಕ ಯವನಸ್ಥರನ್ನು ದೇವರು ಮುಟ್ಟುವ ಹಾಗೆ, ಅನೇಕ ಕುಟುಂಬಗಳ ಕಣ್ಣೀರನ್ನು ಒರೆಸುವ ಹಾಗೆ ದೇವರು ತಾನೇ ಅದ್ಭುತಗಳನ್ನು ನಡೆಸಬೇಕೆಂಬುದಾಗಿ, ನಿಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಯಲ್ಲಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕರ್ನಾಟಕದಲ್ಲಿ ಈ ಸೇವೆಯ ಮೂಲಕವಾಗಿ ಕೂಟಗಳನ್ನು ಏರ್ಪಾಟು ಮಾಡುವ ಹಾಗೆ ದೇವರು ಉನ್ನತವಾದ ಬಾಗಿಲುಗಳನ್ನು ತೆರೀತಾ ಇದ್ದಾನೆ. ಪ್ರತಿ ತಿಂಗಳಿಗೆ ಒಂದೇ ಒಂದು ಕೂಟ, ಅಂದರೆ ಒಂದು ಪ್ರಾಂತ್ಯ, ಒಂದು ಡಿಸ್ಟಿಕ್ಕನ್ನು ಹಿಡಿದು ನಾವು ಆ ಕೂಟಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈಗ ಆಲ್ರೆಡಿ ಈ ವರ್ಷ ಪೂರ್ತಿ ನಡಿಬೇಕಾದಂಥ ಕೂಟಗಳು ಆಲ್ರೆಡಿ ನಮಗೆ ಬುಕ್ ಆಗಿರೋದರಿಂದ ಆ ಎಲ್ಲ ಪ್ರಯಾಣಗಳಲ್ಲಿ ಆ ಕೂಟಗಳಿಗೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ದೇವರು ಸಂಧಿಸಲಿಕ್ಕಾಗುವಂತೆ ದೇವರ ಸನ್ನಿಧಾನದಲ್ಲಿ ನಮಗಾಗಿ, ನಮ್ಮ ಸೇವೆಗಳಿಗಾಗಿ ನೀವು ಅನುದಿನವೂ ಸದಾ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅಷ್ಟು ಮಾತ್ರವಲ್ಲ, ಸಭೆಗಳಲ್ಲಿ ನಡೆಯುವಂಥ ಕೂಟಗಳಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಿರ್ತೇವೆ. ಆವಾಗ ಆನ್ಲೈನ್ ಪ್ರೇಯರ್ಗೆ ಮತ್ತು ರಿವೈವಲ್ಸ್ ಮೀಟಿಂಗ್ಸ್ಗಳಿಗೆ, ಫಾಸ್ಟಿಂಗ್ ಪ್ರೇಯರ್ಗಳಿಗೆ ಬಂದು ಜಾಯ್ನ್ ಆಗಿರಿ. ಕರ್ತನು ನಿಮ್ಮನ್ನು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಶನರೇ, ನೇರವಾಗಿ ನಾವು ವಾಕ್ಯಕ್ಕೆ ಹೋಗುವಂತರಾಗೋಣ. ಪ್ರತಿ ವಾರಗಳ ಹಾಗೆ ಆರಾಧನೆ ಬೆಂಗಳೂರು ಪಟ್ಟಣದಲ್ಲಿ, ತುಮಕೂರು ಪಟ್ಟಣದಲ್ಲಿ ನಡೆಯುತ್ತದೆ. ಆ ಆರಾಧನೆಗಳಲ್ಲೂ ಸದಾ ಪಾಲ್ಗೊಂಡು ದೇವರ ನಾಮವನ್ನು ನೀವು ಘನಪಡಿಸಿರಿ. ದೇವರು ಇವತ್ತು ಒಂದು ದಿವ್ಯವಾದಂಥ ಸಂದೇಶವನ್ನು ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ತಂದಿದ್ದಾನೆ. ನಿನ್ನ ಬಾಯಿ ಜಾಗರೂಕವಾಗಿರಲಿ ಎಂಬುದಾಗಿ. ನಿನ್ನ ಬಾಯಿ ಜಾಗರೂಕವಾಗಿರಲಿ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶನರೇ, ಇವತ್ತು ನಾವು ಮಾತನಾಡುವಂಥ ಮಾತುಗಳನ್ನು ಕುರಿತು, ಆ ಮಾತುಗಳು ಯಾವೆಲ್ಲ ಆಶೀರ್ವಾದಗಳನ್ನು ತರ್ತದೆ, ಯಾವೆಲ್ಲ ಶಾಪಗಳನ್ನು ತರ್ತದೆ, ಆ ಶಾಪಗಳನ್ನು ಬಿಟ್ಟು ಆಶೀರ್ವಾದಕರವಾದಂಥ ಬಾಯಾಗಿ ಆ ಬಾಯಿ ಮಾರ್ಪಡಬೇಕಂದರೆ ನಾವೇನು ಮಾಡಬೇಕು? ಈ 3 ವಿಧವಾದ ಸಂಗತಿಗಳ ವಿಷಯದಲ್ಲಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗಲಿಕ್ಕಿದೆ. ಯಾಕೆಂದರೆ ಪ್ರತಿದಿನ ಒಬ್ಬ ಮನುಷ್ಯ, ಅಂದರೆ ಸ್ತ್ರೀ ಆಗಲಿ ಪುರುಷನಾಗಲಿ, 7,000 ಮಾತುಗಳಿಂದ 22 ಸಾವಿರ ಮಾತುಗಳನ್ನು ಪ್ರತಿದಿನ ಆಡ್ತಾನಂತೆ. 7,000 ಮಾತುಗಳಿಂದ 22 ಸಾವಿರ ಮಾತುಗಳನ್ನು ಆಡ್ತಾನಂತೆ.
ನಿಮಗೆ ಯಾರು ಜಾಸ್ತಿ ಮಾತನಾಡ್ತಾರೆ, ಸ್ತ್ರೀಯರ ಅಥವಾ ಪುರುಷರ ಎಂಬುದಾಗಿ ಗೊತ್ತಿರುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಯಾಕೆಂದರೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥ ಸಂಗತಿ ಏನು ಗೊತ್ತಾ? ಯಾರು ಮಾತನಾಡ್ತಾರೆ ಜಾಸ್ತಿ? ಒಬ್ಬ ಪುರುಷ 7,000 ಮಾತುಗಳನ್ನು ಒಂದು ದಿನಕ್ಕೆ ಆಡಿದರೆ, ಒಬ್ಬ ಸಹೋದರಿ ಸ್ತ್ರೀ 20,000ಕ್ಕಿಂತಲೂ ಸುದ ಮಿಗಿಲಾದ ಮಾತುಗಳನ್ನು ಪ್ರತಿದಿನ ಮಾತನಾಡ್ತಾ ಇರ್ತಾರೆ. ಈ ಮಾತುಗಳು ನಮ್ಮ ಜೀವಿತದಲ್ಲಿ ಏನೆಲ್ಲ ತರುತ್ತದೆ ಎಂಬುದಾಗಿ ಗಮನಿಸುವಂಥ ಸಂದರ್ಭದಲ್ಲಿ ನಾವು ಆಡುವ ಮಾತುಗಳು ಅದು ಎಷ್ಟು ಶಕ್ತಿಶಾಲಿಯಾಗಿರ್ತದೆ ಎಂಬುದಾಗಿ, ಅಥವಾ ಅದಕ್ಕೆ ಎಷ್ಟು ಪವರ್ ಇರ್ತದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಮಾತನ್ನು ಬಾಯಿಂದ ಆಡಲ್ಲ, ಆದರೆ ನಾಲಿಗೆ ಸುಮ್ಮನೆ ಇರಲ್ಲ, ಅದರಿಂದ ನಾವು ಮಾತನಾಡ್ತಾ ಇರ್ತೇವೆ. ಬೈಬಲ್ ಹೇಳ್ತದೆ, ನಾಲಿಗೆ ಅದು ಮಾತನಾಡುವ ಮಾತುಗಳು ನಾಲಿಗೆ ಜೀವನಕ್ಕೂ ಮರಣಕ್ಕೂ ಅದು ಒಂದು ಗುರುತಾಗಿರುವಂಥದ್ದಾಗಿರುತ್ತದೆ. ಜೀವನ ಮರಣ ನಾಲಿಗೆಯ ವಶದಲ್ಲಿರ್ತದಂತೆ. ಇನ್ನೊಂದು ಸಾರಿ ಹೇಳ್ತೇನೆ ಕೇಳಿ, ಜೀವನ ಮತ್ತು ಮರಣ ಬೇರೆಯವರ ಕೈನಲ್ಲಿ ಇರಲ್ಲ, ನಾಲಿಗೆ ವಶದಲ್ಲಿರ್ತದೆ. ವ್ಯಾಖ್ಯಾನಕಾರರು ಹೇಳ್ತಾರೆ, ಮರಣ ಕೊಡುವಂಥ ಶಕ್ತಿ ಮತ್ತು ಜೀವ ಕೊಡುವಂಥ ಶಕ್ತಿ ದೇವರಿಗೆ ಮಾತ್ರ ಇರ್ತದೆ. ಮರಣವನ್ನು ಜೀವನವನ್ನು ಕೊಡುವಂಥ ಶಕ್ತಿ ದೇವರಿಗೆ ಮಾತ್ರ ಇರ್ತದೆ. ಆದರೆ ಬೈಬಲ್ ಹೇಳ್ತದೆ, ಜೀವನ ಮತ್ತು ಮರಣ ನಾಲಿಗೆ ವಿಷಯದಲ್ಲಿರ್ತದೆ. ದೇವರ ನಂತರ ಅತ್ಯಧಿಕವಾದಂಥ ಶಕ್ತಿ ಈ ಭೂಲೋಕದಲ್ಲಿ ಇರುವುದಾದರೆ ಅದು ನಾಲಿಗೆಗೆ ಎಂಬುದಾಗಿ ವ್ಯಾಖ್ಯಾನಕಾರರು ಹೇಳ್ತಾ ಇರ್ತಾರೆ. ಹಾಗಾದರೆ ನಾಲಿಗೆಗೆ ಅಷ್ಟು ಶಕ್ತಿ ಇರುವಂಥದ್ದಾಗಿದೆಯಾ? ನಾಲಿಗೆಗೆ ಸಾಯಿಸುವ ಶಕ್ತಿ ಇದೆಯಾ? ನಾಲಿಗೆಗೆ ಜೀವ ಕೊಡುವ ಶಕ್ತಿಯೂ ಇದೆಯಾ? ಹೌದು ಪ್ರೀತಿಯುಳ್ಳ ದೇವಶನರೇ, ಖಂಡಿತವಾಗಿಯೂ ದೇವರ ವಾಕ್ಯನ ಹೇಳ್ತಾ ಇದೆ, ಜೀವನ ಮರಣಗಳು ನಾಲಿಗೆಯ ವಶ ಎಂಬುದಾಗಿ. ಹಾಗಾಗಿ ನಾವು ನಂಬಲೇಬೇಕಾಗ್ತದೆ. ನಂಬುವುದು ಮಾತ್ರವಲ್ಲ, ಇದು ನಿಜವಾದಂಥ ಘಟನೆಯಾಗಿರುವಂಥದ್ದಾಗಿದೆ. ಯಾಕೆಂತ ಹೇಳಿದರೆ, ಅನೇಕ ವೇಳೆಗಳಲ್ಲಿ ನಾವು ಮಾತನಾಡುವ ಮಾತುಗಳೇ ನಮಗೆ ಆಶೀರ್ವಾದಕರವಾಗಿರ್ತದೆ. ನಾವು ಮಾತನಾಡುವಂಥ ಶಾಪಗ್ರಸ್ತವಾದಂಥ ಶಪಿಸುವ ಮಾತುಗಳೇ ನಮಗೆ ಶಾಪವಾಗಿ ಮಾರ್ಪಡ್ತದೆ. ನಾವು ಮಾತನಾಡುವ ಆಶೀರ್ವಾದದ ಮಾತುಗಳು ನಮಗೆ ಆಶೀರ್ವಾದವಾಗಿ ಮಾರ್ಪಡ್ತದೆ. ನಾವು ಶಪಿಸುವಂಥ, ಇನ್ನೊಬ್ಬರನ್ನು ಕೀಳಾಗಿ ನೋಡುವಂಥ, ಇನ್ನೊಬ್ಬರ ವಿಷಯದಲ್ಲಿ ನಾವು ಅವಹೇಳನೆ ಮಾಡುವಂಥ ಆ ವಿಷಯಗಳಿದ್ದಾವಲ್ಲ, ಅವು ನಮಗೆ ಕರ್ಮವಾಗಿ ಮಾರ್ಪಡುತ್ತದೆ. ನಾವೇನು ಹೇಳ್ತೇವೋ ಅದು ನಮಗೇ ರಿವರ್ಸ್ ಆಗಿಬಿಡ್ತದೆ. ಯಾಕೆಂದರೆ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ದೇವನಾಮಕ್ಕೆ ಸ್ತೋತ್ರವಾಗಲಿ, ಆ ಕರ್ಮಗಳನ್ನು ತೀರಿಸೋದಕ್ಕೆ ಪರಲೋಕಕ್ಕೆ ಹೋಗಬೇಕಾಗಿಲ್ಲ. ಆ ಕರ್ಮ ಯಾವಾಗ ಬೇಕಾದರೂ ನಮ್ಮನ್ನು ಸುತ್ತುಕೊಳ್ಳುತ್ತದೆ. ಯಾವಾಗ ಬೇಕಾದರೂ ಆ ಕರ್ಮದಲ್ಲಿ ನಾವು ಬಿದ್ದು ಆ ಕರ್ಮಕ್ಕೆ ಬೇಕಾದಂಥ ಕ್ರಿಯೆಗಳಲ್ಲಿ ನಾವು ಮುಳುಗಬೇಕಾದಂಥ ಪರಿಸ್ಥಿತಿ ಇರ್ತದೆ. ಅದಕ್ಕಾಗಿ ನೀವು ವೈಯಕ್ತಿಕವಾದಂಥ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಸದಾ ನಿಮ್ಮ ನಾಲಿಗೆಯನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಅದನ್ನು ಅಷ್ಟು ಸುಲಭವಾಗಿ ಶಾಪದ ನುಡಿಗಳಿಂದಲೋ ಪಾಪದ ನುಡಿಗಳಿಂದಲೋ ಇನ್ನೊಬ್ಬರನ್ನು ನೋಯಿಸುವಂಥ, ಹೀಯಾಳಿಸುವಂಥ ಕ್ರಿಯೆಗಳನ್ನು ಮಾಡದೆ, ನಿಮ್ಮ ಬಾಯಿಂದ ಕೆಟ್ಟವರಿಗೂ ಒಳ್ಳೆಯವರಿಗೂ, ನೈತಿವಂತರಿಗೂ ಅನೀತಿವಂತರಿಗೂ, ಬುದ್ಧಿವಂತರಿಗೂ ಬುದ್ಧಿಹೀನರಿಗೂ, ಪ್ರತಿಯೊಬ್ಬರಿಗೂ ಸಹ ನೀವು ಆಶೀರ್ವಾದವನ್ನೇ ಮಾಡಬೇಕು. ಯಾಕೆಂತ ಹೇಳಿದರೆ, ಆ ಆಶೀರ್ವಾದ ನಮ್ಮಲ್ಲಿ, ನಮ್ಮ ಸಂತತಿಯ ಮೇಲೆ ನಿರಂತರವಾಗಿ ನೆಲೆಗೊಳ್ಳುತ್ತದೆ. ಒಂದು ಕೃತಜ್ಞತಾ ಕೂಟದಲ್ಲಿ ವಯಸ್ಸಾದಂಥ ಒಬ್ಬ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಒಂದು ಸಾಕ್ಷಿಯನ್ನು ಹೇಳ್ತಾನೆ. ಆ ಸಾಕ್ಷಿ ಹೇಳೋದಕ್ಕಿಂತ ಮೊದಲೇ ದೇವರ ಸನ್ನಿಧಾನದಲ್ಲಿ ಆತನು ಒಳ್ಳೆಯ ನಂಬಿಗಸ್ತನಾಗಿರುವಂಥ ಮನುಷ್ಯನು. ಆತನ ಸಾಕ್ಷಿ ಹೀಗೆ ಹೇಳ್ತದೆ, ಆತನಿಗೊಬ್ಬ ಮಗನಿರ್ತಾನೆ, ಮಕ್ಕಳಿರ್ತಾರೆ. ಆದರೆ ಈ ಮಗ ಬಹಳ ಬುದ್ಧಿಹೀನನು, ಮಾತೆ ಕೇಳೋದಿಲ್ಲ, ತುಂಬ ದಡ್ಡ.
ಅವನಿಗೆ ಬಾಯಿಗೆ ಬಂದೇ ಬೋಯ್ತಿರ್ತಾನೆ, ಅಯ್ಯೋ ನೀನು ದರಿದ್ರ, ನೀನು ನನ್ನ ಹೊಟ್ಟೆನಲ್ಲಿ ಹುಟ್ಟಬಾರ್ದಾಗಿತ್ತು, ನೀನು ಇಷ್ಟು ಕೆಟ್ಟವನು, ನಿನ್ನಿಂದ ನನಗೆ ಎಷ್ಟು ಅವಮಾನವಾಗ್ತದೆ, ನೀನು ಎಂಥವನಂತ ಹೇಳಿದ್ರೆ ನೀನು ಸೈತಾನನ ಸಂತತಿ ಆಗಿದ್ದಿ, ನೀನು ಬದುಕಿರಬಾರ್ದು, ನೀನು ಸತ್ತೋಗ್ಬಿಡ್ಬೇಕು, ನಿನಗೆ ಬುದ್ಧಿ ಇಲ್ಲ, ನಿನಗೆ ಜ್ಞಾನ ಇಲ್ಲ, ನನ್ನ ಹೊಟ್ಟೆ ಉರಿಸ್ತೀಯ, ನೀನು ಹಾಳಾಗಿ ಹೋಗು, ನೀನು ಏನೇನಾಗಿ ಹೋಗು, ಇವೆಲ್ಲ ಮಾತುಗಳನ್ನು ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಕೃತಜ್ಞತಾ ಸ್ತೋತ್ರದ ಕೂಟ ಇರುವಂಥ ವೇಳೆಯಲ್ಲಿ ಆ ಸೇವಕರು ಬಂದು ಆ ಮನೆಯಲ್ಲಿ ದೇವರ ವಾಕ್ಯವನ್ನು ಹಂಚುತ್ತಾ ಇರ್ತಾರೆ. ಅವ್ರು ಏನಂತ ವಾಕ್ಯ ಕೊಡ್ತಾರೆ ಅಂತ ಹೇಳಿದರೆ, ಈಗೋ ನಿಮ್ಮ ಸಂತತಿಯನ್ನು ದೇವರು ಸಾವಿರ ತಲೆಮಾರುಗಳವರೆಗೆ ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ಯಾವತ್ತೂ ಸದಾ ನಿಮ್ಮ ಬಾಯಿಯಿಂದ ಶಾಪದ ಮಾತುಗಳು ಹೊರಗಡೆ ಬರಬಾರದು. ನೀವು ನುಡಿಯುವಂಥ ಮಾತುಗಳು ಎಲ್ಲವೂ ಸದಾ ನಿಮ್ಮ ಜೀವಿತದಲ್ಲಿ ಅದು ನೆರವೇರುತ್ತದೆ. ಅದಕ್ಕೋಸ್ಕರವಾಗಿ ನಿಮ್ಮ ಮಕ್ಕಳು ತಪ್ಪು ಮಾಡಿದರೆ, ಅಥವಾ ನಿಮ್ಮ ವಿರೋಧವಾಗಿ ಮಾತನಾಡಿದರೆ, ಅಥವಾ ಒಂದು ವೇಳೆ ಅವರಿಗೆ ಬುದ್ಧಿ ಇಲ್ಲದ ರೀತಿಯಲ್ಲಿ ಅವರು ಪ್ರವರ್ತನೆ ಮಾಡಿದರೆ, ಒಂದು ಏಟು ಕೊಟ್ಟು ಇದು ಸರಿಯಲ್ಲ, ಇದನ್ನು ಸರಿಪಡಿಸ್ಕೊ ಎಂಬುದಾಗಿ ಪ್ರೀತಿಪೂರ್ವಕವಾಗಿ ಒಂದು ವೇಳೆ ಹೊಡೆದಾದರೂ ಅವರಿಗೆ ಹೇಳು. ಆದರೆ ನಿನ್ನ ಮಕ್ಕಳ ವಿಷಯದಲ್ಲಿ ಮಾತ್ರ ಶಾಪವನ್ನು ಕೊಡಬೇಡ. ಆ ವೃದ್ಧನಾಗಿರುವಂಥ ಮನುಷ್ಯ ಪ್ರತಿದಿನ ತನ್ನ ಮಗನನ್ನು ಬೈಯೋದು, ದೇವರ ಆಲಯಕ್ಕೆ ಹೋಗೋದು, ಗೋಳಾಡಿ ಬೇಡೋದು, ನನ್ನ ಮಗನನ್ನು ಮಾರ್ಪಡಿಸಪ್ಪ, ಮನೆಯಲ್ಲಿ ಬೈಯೋದು, ದೇವರ ಆಲಯಕ್ಕೆ ಹೋಗೋದು, ಗೋಳಾಡಿ ಪ್ರಾರ್ಥನೆ ಮಾಡೋದು, ದೇವರೇ ಯೇಸುವೆ ನನ್ನ ಮಗನನ್ನು ಕರುಣಿಸು, ಅವನನ್ನು ಮಾರ್ಪಡಿಸು ಎಂಬುದಾಗಿ ಬಹಳ ವೇದನೆಯಿಂದ ಅಲ್ಲಿ ಪ್ರಾರ್ಥನೆ ಮಾಡೋದು. ಯಾವಾಗ ಈ ಸೇವಕರು ದೇವರ ವಾಕ್ಯವನ್ನು ಹೇಳಿದರೋ, ನಿನ್ನ ಮಗನಿಗೆ ಅಥವಾ ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬದವರಿಗೆ ಒಂದು ವೇಳೆ ಶಾಪದ ಮಾತನಾಡದೆ, ಒಂದು ಕೆನ್ನೆಗೆ ಏಟು ಕೊಟ್ಟಾದರೂ ಸರಿ, ಒಂದು ಪೆಟ್ಟು ಕೊಟ್ಟಾದರೂ ಸರಿ, ಅವರಿಗೆ ನೀನು ಬುದ್ಧಿ ಮಾತನ್ನು ಹೇಳಿ ಸರಿಪಡಿಸಿಕೊ ಎಂಬುದಾಗಿ ಹೇಳು, ಶಾಪದ ಮಾತನ್ನು ಹೇಳಬೇಡ ಎಂಬುದಾಗಿ ಹೇಳುವಾಗ ಅವತ್ತಿನಿಂದ ಆತನ ಮಗನನ್ನು ಪ್ರೀತಿಸುವುದಕ್ಕೆ, ಆಶೀರ್ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದನಂತೆ. ಪ್ರತಿದಿನ ಎಷ್ಟು ಬೈದರೂ ಕುಡುಕನಾಗಿ, ಕೆಡುಕನಾಗಿ, ಕೆಟ್ಟವನಾಗಿ ಮಾರ್ಪಟ್ಟಂಥ ಆ ಮನುಷ್ಯನು ಕೆಲವು ದಿನಗಳಲ್ಲಿ ಒಳ್ಳೆಯ ನಂಬಿಗಸ್ತನಾದಂಥ ಮಗನಾಗಿ ಆ ತಂದೆಗೆ ಆಶೀರ್ವಾದಕರವಾಗಿ ಮಾರ್ಪಟ್ಟದ್ದು ಮಾತ್ರವಲ್ಲ, ತಂದೆಗೆ ಎಷ್ಟು ಭಕ್ತಿ ಇತ್ತೋ ಆ ಭಕ್ತಿಗಿಂತಲೂ ಡಬಲ್ ಪೋರ್ಷನ್ಸ್ ಆತನು ಭಕ್ತಿಯುಳ್ಳವನಾಗಿ ಆ ಕುಟುಂಬಕ್ಕೆ ಒಂದು ಆಶೀರ್ವಾದಕರವಾದಂಥ ಮಗನಾಗಿ ಮಾರ್ಪಟ್ಟನಂತೆ. ಎಷ್ಟು ಜನ ಈ ಮಾತನ್ನು ಕೇಳ್ತಾ ಇದ್ದೀರಿ ಪ್ರೀತಿಯುಳ್ಳ ದೇವಶನರೇ? ಇವತ್ತು ಹೆಂಡತಿಯ ವಿಷಯದಲ್ಲಿ ನೀವು ಮಾತನಾಡುವಂಥ ಮಾತುಗಳು ಶಾಪದ ಮಾತುಗಳು, ನೀನು ಸರಿಯಿಲ್ಲ, ನೀನು ದರಿದ್ರ, ನೀನು ಕೆಟ್ಟವಳು, ನೀನು ಅಂಥವಳು ಇಂಥವಳು ಎಂಬುದಾಗಿ ನೀನು ಹೇಳ್ತಾ ಇರೋದಾದರೆ ನಿನ್ನ ಹೆಂಡತಿ ಯಾವತ್ತೂ ಸರಿಯಾಗಲ್ಲ. ನೀನು ಏನು ಹೇಳ್ತೀಯೋ ಅದೇ ಆಗುತ್ತದೆ. ನಿನ್ನ ಗಂಡನನ್ನು ಕುರಿತು ನೀನು ಸರಿಯಿಲ್ಲ, ನೀನು ಒಳ್ಳೆಯವನಲ್ಲ, ನೀನು ಕುಡುಕ, ನೀನು ಕೆಟ್ಟವನು, ನೀನು ಕೆಡಕ, ನನ್ನನ್ನು ಬೈತೀಯ, ನೀನು ಹಾಳಾಗೋಗು, ಒಂದು ವೇಳೆ ನೀನು ನಾಶವಾಗಿ ಹೋಗು ಎಂಬುದಾಗಿ ಹೇಳುವುದಾದರೆ ನಿನ್ನ ಮನೆಯನ್ನು, ನಿನ್ನ ಗಂಡನ ನಿನ್ನೇ ಕಷ್ಟಕ್ಕೆ ಸಿಲುಗಿಸ್ತಾ ಇರ್ತೀಯ. ನಿನ್ನ ಮಕ್ಕಳ ವಿಷಯದಲ್ಲೂ ಸದಾ ಯಾವುದಾದ್ರೂ ಒಂದು ಮಾತನಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ, ಇವರು ನನ್ನ ಮಕ್ಕಳು, ಇವರು ನನ್ನ ಹೆಂಡತಿ, ಇವರು ನನ್ನ ಯಜಮಾನ, ಇವರು ನನ್ನ ಕುಟುಂಬ ಎಂಬುದಾಗಿ ದೇವರನ್ನು ಆರಾಧಿಸುವಂತಹ ದೇವರ ಮಗುವೆ, ನೀನು ದೇವರ ವಾಕ್ಯವನ್ನು ಉಚ್ಚರಿಸಿ ದೇವರಿಗೆ ಸ್ತೋತ್ರ ಮಾಡುವಂಥ ನಿನ್ನ ಬಾಯಿಂದ ಶಾಪದ ಮಾತುಗಳು ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬದ ಹೆಂಡತಿ, ನಿನ್ನ ಯಜಮಾನರಿಗೆ ಅದು ಬರಲೇಬಾರದು. ಯಾಕೆಂದರೆ ಜೀವನ ಮರಣ ನಾಲಿಗೆಯ ವಶದಲ್ಲಿ ಇರ್ತದೆ. ಜೀವನ ಮರಣ ನಾಲಿಗೆಯ ವಶದಲ್ಲಿ ಇರ್ತದೆ. ಹೌದು ಪ್ರೀತಿಯುಳ್ಳ ದೇವಶಂದ್ರೆ, ಉದಾಹರಣೆಯಾಗಿ ಸತ್ಯವೇದದ ಮೂಲಕವಾಗಿ ಈ ನಾಲಿಗೆಯಿಂದ ಮಾತನಾಡಿದರೆ ಸಾಯಿ ಎಂಬುದಾಗಿ ಹೇಳುವುದಾದರೆ ಸತ್ತೋಗ್ತಾರ? ಬದುಕು ಅಂದರೆ ಬದುಕ್ತಾರ? ಯಾಕಂದರೆ ನಾವು ಈಗ ತಾನೇ ಕೇಳ್ತಾ ಇದ್ದೀವಿ ಜೀವನ ಮರಣ ನಾಲಿಗೆ ವಶ ಅಂತ. ಹೌದು, ನಿಜವಾಗಿಯೂ ನಾಲಿಗೆಯಿಂದ ಸಾಯಲೇ ಎಂಬುದಾಗಿ ಹೇಳಿದಂಥ ಆ ವ್ಯಕ್ತಿಗಳು ಬೈಬಲಲ್ಲಿ ಸತ್ತು ಹೋಗಿದ್ದಾರೆ. ಅವರು ಬದುಕಲಿ ಎಂಬುದಾಗಿ ಹೇಳುವಂಥ ವ್ಯಕ್ತಿಗಳು ಬದುಕಿದ್ದಾರೆ. ವಿತ್ ರೆಫರೆನ್ಸ್ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತೇನೆ. ಇವತ್ತು ಅನೇಕ ಕುಟುಂಬಗಳಲ್ಲಿ ಯಾಕೆ ಆಶೀರ್ವಾದ ಕಳ್ಕೊಂಡು ಹೋಗಿದ್ದಾರೆ? ತಿಳಿದೋ ತಿಳಿಯದ ಹಾಗೆ ಭಾಳ ಜನ ಹೇಳ್ತಿರ್ತಾರೆ, ನಾನು ಬದುಕಲ್ಲ, ನಾನು ಸತ್ತೋಗ್ಬಿಡ್ಬೇಕು, ನಾನು ವಿಷ ಕುಡಿತೀನಿ, ನಾನು ಅದನ್ನು ಮಾಡ್ತೀನಿ, ಇದು ಮಾಡ್ತೀನಿ,
ಅಯ್ಯೋ ನನ್ನ ಸಂಸಾರ ನೆಟ್ಟಗಾಗಲಿಲ್ಲ, ನನ್ನ ಜೀವನ ಹೀಗಾಯಿತು ಎಂಬುದಾಗಿ ಯಾವತ್ತು ಅಪ್ಪಿ ತಪ್ಪಿಸದ ಅಂಥ ಮಾತುಗಳನ್ನು ಕನಸು ಮನಸ್ಸು ನಡೆಸದ ಯೋಚನೆ ಮಾಡಬೇಡ್ರಿ. ನಿಜವಾಗ್ಲೂ ಸದ ಬಾಯಿಗೆ ಆಡಿದ್ದು ಬೆನ್ನಿಗೆ ಮೂಲ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ. ಅದು ಬೈಬಲಲ್ಲಿ ಸ್ವತಃ ದೇವರು ವ್ಯಕ್ತಿಗತವಾಗಿ ಅದನ್ನು ವಾಕ್ಯವಾಗಿ ಬರೆಸಿಟ್ಟಿದ್ದಾನೆ. ದೇವರ ಸನ್ನಿಧಾನದಲ್ಲಿ ಆದಿಕಾಂಡವನ್ನು ನಾವು ಗಮನಿಸಿ ನೋಡುವಂಥ ಸಂದರ್ಭದಲ್ಲಿ 31ನೇ ಅಧ್ಯಾಯದ 30 ಮತ್ತು 31ನೇ ವಚನದಲ್ಲಿ ಅಲ್ಲಿ ಒಂದು ಘಟನೆ ನಡೀತದೆ. ಲಾಬಾನನ ಮನೆಯನ್ನು ಬಿಟ್ಟು ಯಾಕೋಬನು ತನ್ನ ಹೆಂಡತಿಯಾದಂಥ ರಾಹೇಲಳ ಲೇಹಾಳನ್ನು ಕರ್ಕೊಂಡು ಆ ಮನೆಯನ್ನು ಬಿಟ್ಟು ಹೋಗುತ್ತಿರುವಂಥ ಸಂದರ್ಭದಲ್ಲಿ ರಾಹೇಲಳು ಏನು ಮಾಡ್ತಾಳಂದರೆ, ಅವಳ ತಂದೆ ಮನೆಯಲ್ಲಿದ್ದಂಥ ಒಳ್ಳೆಯ ಎರಕದ ವಿಗ್ರಹನ ಕದ್ದಿಟ್ಕೊಂಡಂಥ ಸಂದರ್ಭದಲ್ಲಿ ಅವರು ಪ್ರಯಾಣ ಮಾಡುವಾಗ ಲಾಬಾನನು ತುಂಬ ಕೋಪ ಉಳ್ಳವನಾಗಿದ್ದು ಯಾಕೋಬನನ್ನು ಅಡ್ಡ ನಿಂತು ಕೇಳ್ತಾನೆ, ನಿನಗೆ ಪ್ರಯಾಣ ಮಾಡೋದಕ್ಕೆ ನಾನು ಬಿಡೋದಿಲ್ಲ, ನೀನು ಯಾಕೆ ನನ್ನ ಮನೆಯಲ್ಲಿರುವಂಥ ವಿಗ್ರಹವನ್ನು ನೀನು ಕದ್ದುಕೊಂಡಿದ್ದಿ? ಇದು ಸರಿನಾ? ಇದು ಒಳ್ಳೆಯದಾ? ನನ್ನ ವಿಗ್ರಹವನ್ನು ನೀನು ಕೊಟ್ಟು ಹೋಗು ಎಂಬುದಾಗಿ ಹೇಳಿ ಆತನನ್ನು ತಡೆದು ನಿಲ್ಲಿಸುತ್ತಾನೆ. ಆ ಸಂದರ್ಭದಲ್ಲಿ ಆತನು ಏನು ಹೇಳ್ತಾನೆ ಕೇಳ್ರಿ. 31ನೇ ಅಧ್ಯಾಯದ 30ನೇ ವಚನ, 31ನೇ ವಚನ, 32ನೇ ವಚನ. ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ಬಹಳ ಆಶೆ ಇರುವುದರಿಂದ ಹೋಗಬೇಕಾಯಿತು. ಅದಿರಲಿ, ನೋಡ್ರಿ, ಪೆದ್ದಾಮ್ ಆರಾಮ್ಗೆ ಹೋಗ್ಬೇಕೆಂಬುದಾಗಿ ಯಾಕೋಬನು ತನ್ನ ತಂದೆ ಮನೆಗೆ ಹೋಗ್ಬೇಕೆಂಬುದಾಗಿ ಹೇಳ್ತಾನೆ. ಹೋಗು, ಆದರೆ ನಿನಗೆ ಯಾಕೆ ನನ್ನ ವಿಗ್ರಹಗಳನ್ನು ಕದಿಯುವಂಥ ಕೆಟ್ಟ ಬುದ್ಧಿ ಬಂತು ನಿನಗೆ ಎಂಬುದಾಗಿ ಹೇಳಿ ಅದಕ್ಕೆ ಯಾಕೋಬನು, ನೀನು ನಿನ್ನ ಹೆಣ್ಣು ಮಕ್ಕಳನ್ನು ಒಂದು ವೇಳೆ ನನ್ನ ಜೊತೆಯಲ್ಲಿ ನಿನ್ನ ಮಕ್ಕಳನ್ನು ಕಳಿಸೋದಿಲ್ಲ ಎಂಬುದಾಗಿ ಅವಸರವಾಗಿ ನಾನು ಹೊರಡ್ತಾ ಇದ್ದೇನೆ ವಿನಃ ಹೀಗೆ ನಾನು ಅವಸರದಿಂದ ಹೊರಟು ಬರ್ತಾ ಇದ್ದೇನೆ. ನಿನ್ನ ದೇವರುಗಳನ್ನು ಯಾರ ಬಳಿನಲ್ಲಿ ಸಿಕ್ಕುತ್ತದೆ ನೋಡು, ನನ್ನ ಆಳ್ಕಾಳುಗಳಲ್ಲಿ ಯಾರ ಬಳಿನಲ್ಲಿ ಸಿಕ್ಕುತ್ತದೋ ಅವನು ಸಾಯಲಿ, ನಮ್ಮ ಬಂಧುಗಳ ಎದುರಾಗಿ ನನ್ನ ಸೊತ್ತನ್ನು ನೀನು ಪರೀಕ್ಷಿಸಬಹುದು ಎಂಬುದಾಗಿ ಹೇಳ್ತಾನೆ. ಯಾರ ಬಳಿನಲ್ಲಿ ಆ ವಿಗ್ರಹ ಇದೆಯೋ ಅವನು ಸಾಯಲಿ ಎಂಬುದಾಗಿ ನೀನು ಬೇಕಾದರೆ ಚೆಕ್ ಮಾಡು ಎಂಬುದಾಗಿ ಆತನು ಹೇಳ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಾಲ್ಕು ಸ್ತೋತ್ರವಾಗಲಿ. ಅವನು ಸಾಯಲಿ ಎಂಬುದಾಗಿ ಆತನ ಬಾಯಿಂದ ಉಚ್ಚಾರಣೆ ಮಾಡ್ತಾನೆ. ಹುಡುಕಿಸುವಂಥ ಸಂದರ್ಭದಲ್ಲಿ ರಾಹೇಲಳ ಬಳಿನಲ್ಲಿ ಅವರ ತಂದೆಯ ಮನೆಯ ವಿಗ್ರಹಗಳು ಸಿಗುತ್ತದೆ. ತಂದೆಯ ಮನೆಯ ವಿಗ್ರಹಗಳು ಸಿಕ್ಕಾಗ ಆ ವಿಗ್ರಹವನ್ನು ಲಾಬಾನ ತೆಗೆದುಕೊಳ್ತಾನೆ, ಇವರಿಗೆ ಪ್ರಯಾಣ ಮಾಡೋದಕ್ಕೆ ಕಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಾಲ್ಕು ಸ್ತೋತ್ರವಾಗಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಯೋಸೇಫನು ಆ ರಾಹೇಲಳ ಹೊಟ್ಟೆನಲ್ಲಿ ಹುಟ್ಟಿದ್ದಾನೆ. ಆದರೆ ಇನ್ನೂ ಕಾನಾನ್ ಸೇರೋದಕ್ಕಿಂತ ಮೊದಲೇ ಇವಳಿಗೆ ಪ್ರಸವ ವೇದನೆ ಉಂಟಾಗ್ತದೆ. ಹೊಟ್ಟೆನಲ್ಲಿ ಬೆನ್ಯಾಮಿನ್ ಇರ್ತಾನೆ. ಆ ಪ್ರಸವ ವೇದನೆಯನ್ನು ಅನುಭವಿಸಲಿಕ್ಕಾಗದೆ ತುಂಬ ಕಿರುಚಾಡ್ತಾಳೆ, ಗೋಳಾಡ್ತಾಳೆ. ಕಾನಾನ್ ಅಂದರೆ ತನ್ನ ತಂದೆಯ ಊರಾಗಿರುವಂಥ ಆ ಕಾನಾನ್ ದೇಶಕ್ಕೆ ಹೋಗೋದಕ್ಕಿಂತ ಮೊದಲೇ ಬೆತ್ಲೆಹೇಮಿನ ಮಾರ್ಗದಲ್ಲಿ ಆ ಪ್ರಸವ ವೇದನೆಯನ್ನು ಅನುಭವಿಸುತ್ತಾ ರಾಹೇಲಳು ಬೆನ್ಯಾಮನಿಗೆ ಜೀವ ಕೊಟ್ಟು ಡೆಲಿವರಿಯಾಗಿ ಅವಳು ಸತ್ತೋಗ್ಬಿಡ್ತಾಳೆ. ಯಾಕೋಬ ಆತನಿಗೊಂದು ಪ್ರಶ್ನೆ ಮಾಡೋಣ, ಯಾಕೆ ಯಾಕೋಬ? ರಾಹೇಲಳು ಚಿಕ್ಕವಳಲ್ವಾ, ಅವಳಿಗೆ ಸಾಯೋ ವಯಸ್ಸಿಲ್ಲ, ಯಾಕೆ ಸತ್ತೋದಳು ಅವಳು? ಯಾಕೋಬನಿಗೆ ಕೇಳಿದರೆ ಏನೋ ಗೊತ್ತಿಲ್ಲ. ಅರೆ ಏನೋ ಫಸ್ಟ್ ಡೆಲಿವರಿ ಅಂದರೆ ಒಂದು ವೇಳೆ ಜೀವ ಕೊಡುವಂಥ ಸಂದರ್ಭದಲ್ಲಿ, ಪ್ರಸವ ವೇದನೆ ಅನುಭವಿಸುವಂಥ ಸಂದರ್ಭದಲ್ಲಿ ಪ್ರಾಣ ಕೊಟ್ಟು ಮಗುವನ್ನು ಹಡಿತಾರೆ ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೇವೆ. ಇದು ಮೊದಲನೇ ಡೆಲಿವರಿ ಅಲ್ಲ, ಇದು ಎರಡನೇ ಡೆಲಿವರಿ.
ಮೊದಲನೇ ಡಿಲಿವರಿನೇ ನಾರ್ಮಲ್ ಆಗಿದೆ, ಎರಡನೇ ಡಿಲಿವರಿ ಇನ್ನೂ ನಾರ್ಮಲ್ ಆಗಬೇಕಾಗಿತ್ತಲ್ಲ, ಯಾಕೆ ಹೀಗಾಯಿತು ಎಂಬುದಾಗಿ ಕೇಳುವಂಥ ಸಂದರ್ಭದಲ್ಲಿ ಆತನಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ. ಆಗ ದೇವರು ಆತನಿಗೆ ಕೇಳ್ತಾ ಇದ್ದಾನೆ, ದೇವ್ರ ಬಳಿನಲ್ಲಿ ಆತನಿಗೆ ಕೇಳ್ತಾ ಇದ್ದಾನೆ, ಬೇರೆ ಏನಿಲ್ಲ, ಅವಸರದಿಂದ ಯಾರ ಬಳಿನಲ್ಲಿ ವಿಗ್ರಹ ಇದೆಯೋ ಅವರು ಸಾಯಲಿ ಎಂಬುದಾಗಿ ಆಗ ಹೇಳಿದಂಥ ಮಾತು ಕಾನಾನ್ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೇ ಆ ರಾಹೇಲಳ ಬಳಿನಲ್ಲೇ ವಿಗ್ರಹ ಇತ್ತು, ಅವಳು ಸತ್ತು ಹೋದಳು. ಒಂದು ಪ್ರಶ್ನೆನ ಯಾಕೋಬಿಗೆ ನಾನು ಮಾಡ್ತೇನೆ, ಅಂದರೆ ಯಾಕೋಬನಿಗೆ ಪ್ರಶ್ನೆ ಮಾಡುವಷ್ಟು ದೊಡ್ಡವನು ನಾನಲ್ಲ, ಆದರೆ ಹೀಗೆ ಆತನು ಹೇಳಬಹುದಿತ್ತು. ಇಂಥ ಅವಸರವಾಗಿ ಸಾಯಲಿ ಎಂಬುದಾಗಿ ಅವನ ಬಾಯಿನಲ್ಲಿ ಮಾತು ಬರದೆ, ನೋಡು ಮಾವ, ನಿನ್ನ ಮಕ್ಕಳನ್ನು ಎಲ್ಲಿ ಇಟ್ಕೊಂಡ್ಬಿಡ್ತೀಯೋ ಇರೋಂಥ ಭಯದಿಂದ ನಾನು ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಆಳುಕಾಳು ಕಳ್ಕೊಂಡು ನಾನು ಹೋಗ್ತಾ ಇದ್ದೆ. ಒಂದು ವೇಳೆ ನಾನು ನಿನಗೆ ಹೇಳದೆ ಹೋಗಿದ್ರೆ ನನ್ನನ್ನು ಕ್ಷಮಿಸು, ನಾನು ಮಾಡಿದ್ದು ತಪ್ಪಾಯಿತು ಅಂತ ಹೇಳಿದ ನಂತರ ವಿಗ್ರಹನ ಯಾಕೆ ತೆಗೆದುಕೊಂಡೆ ಎಂಬುದಾಗಿ ಅವನು ಕೇಳುವಾಗ, ಅಯ್ಯೋ ನಿನ್ನ ವಿಗ್ರಹನ ನಾವು ತಗೊಳ್ಕೊಂಡು ಏನು ಮಾಡೋಣ, ಒಂದು ವೇಳೆ ಯಾರ ಹತ್ರನಾದರೂ ಈ ವಿಗ್ರಹ ಇರೋದಾದರೆ, ಯಾರ ಬಳಿನಲ್ಲಿ ಇರುವುದಾದರೆ ನಾವೇನು ಬೇರೆಯವರ, ಹುಡುಕಿಸು ನಿನ್ನ ವಿಗ್ರಹನ, ನಾವು ನಿನಗೆ ಕೊಟ್ಟು ಹೋಗ್ತೇವೆ, ನಮ್ಮ ಬಳಿನಲ್ಲಿ ಇದ್ದರೆ ದಯಮಾಡಿ ಅದನ್ನು ಹುಡುಕಿಸು, ಅದರಲ್ಲಿ ತಪ್ಪೇನಿದೆ ಮಾವ, ನೀನು ಅದನ್ನು ಹುಡುಕಿಸ್ಕೊ ಎಂಬುದಾಗಿ ಪ್ರೀತಿಪೂರ್ವಕವಾಗಿ ಮಾತನಾಡಬಹುದಿತ್ತು. ಆದರೆ ಆತನು ಅವಸರದಿಂದ ಮಾತನಾಡಿ ತಾನು ಪ್ರೀತಿಸಿದಂಥ ಆ ಹೆಂಡತಿಯನ್ನು ಸಾಯಲಿ ಎಂಬುದಾಗಿ ಅವನಿಗೆ ಗೊತ್ತಿಲ್ಲ, ಯಾರ ಬಳಿನಲ್ಲಿ ವಿಗ್ರಹ ಇದೆ ಎಂಬುದಾಗಿ ಗೊತ್ತಿಲ್ಲ, ಸಡನ್ನಾಗಿ ಆತನು ಹೇಳಿಬಿಡ್ತಾನೆ ಸತ್ತು ಹೋಗಲಿ ಎಂಬುದಾಗಿ, ಸಾಯಲಿ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶ್ರೀ, ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ನಿನ್ನ ಬದುಕಿನಲ್ಲಿ ಸಹ ನಾವು ಅನೇಕ ಸಾರಿ ನಮ್ಮ ಬಾಯಿಯನ್ನು ಎಲ್ಲಿ ಬೇಕಾದರೂ ಲೂಗ್ಸಾಗಿ ಮಾತನಾಡಿಬಿಡ್ತೇವೆ. ಹಾಳಾಗಿ ಹೋಗಲಿ, ಸತ್ತು ಹೋಗಲಿ, ಅವನು ನಾಶವಾಗಲಿ, ಹೀಗಾಗಲಿ ಎಂಬುದಾಗಿ ನಮ್ಮ ಕುಟುಂಬದವರನ್ನೇ ನಾವು ಶಪಿಸ್ತೇವೆ. ನಾನು ಬದುಕಬಾರ್ದು, ನಾನು ಜೀವಿಸಬಾರ್ದು ಎಂಬುದಾಗಿ ಮಾತನಾಡಿಬಿಡ್ತೇವೆ. ನೋಡಿ, ದೇವರ ವಾಕ್ಯ ಭೂಮಿ ಆಕಾಶ ಅಳೆದು ಹೋದರೂ ಸಹ ದೇವರ ವಾಕ್ಯ ಎಂದು ಅಳೆಯೋದಿಲ್ಲ. ಆಲ್ರೆಡಿ ಜೀವನ ಮರಣ ನಾಲಿಗೆ ವರ್ಷದಲ್ಲಿ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಈ ನಾಲಿಗೆಯಿಂದ ಯಾಕೋಬನು ಮಾತನಾಡಿದನು. ಸಿಕ್ಕಿಬಿದ್ದಂಥ ರಾಹೇಲಳು ತನ್ನ ಪ್ರಾಣವನ್ನು ಕಳ್ಕೊಂಡು ಸತ್ತು ಹೋದ್ಲಿ. ಈ ನಾಲಿಗೆಗೆ ಅಷ್ಟು ತಾಕತ್ತಿರುವಂಥದ್ದಾಗಿದೆ. ಅದಕ್ಕಾಗಿ ಇನ್ನು ಮುಂದೆ ನಿಮ್ಮ ನಾಲಿಗೆ, ನಿಮ್ಮ ಬಾಯಿಯನ್ನು ಜಾಗರೂಕವಾಗಿ ಇರಲಿ. ಯಾವತ್ತೂ ಶಾಪದ ಮಾತುಗಳನ್ನು ನಿಮ್ಮ ಬಾಯಿಂದ ಆಡಬಾರದು. ಈ ನಾಲಿಗೆ ಜೀವವನ್ನು ಕೊಡ್ತದ? ಹೌದು ಆತ್ಮೀಯ ದೇವಶಂಟ್ರೆ, ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಶೂನ್ಯಮಳಿಗೆ ವಯಸ್ಸಾದ ಮೇಲೆ ಒಂದು ಮಗುವನ್ನು ಎಲಿಷನ ಮೂಲಕವಾಗಿ ದೇವರು ಪ್ರಾರ್ಥಿಸಿದ ನಂತರ ಕೊಡುತ್ತಾರೆ. ಕೊಟ್ಟಂತ ಆ ಮಗನು ತಲೆನೋವು ಎಂಬುದಾಗಿ, ತಲೆನೋವಿನ ನಿಮಿತ್ತವಾಗಿ ಹೀಗೆ ನೋವು ಎಂಬುದಾಗಿ ಸತ್ತೋಗ್ಬಿಡ್ತಾನೆ. ಸತ್ತು ಹೋದಂಥ ಸಂದರ್ಭದಲ್ಲಿ ಇವಳಿಗೆ ಏನು ಮಾಡಬೇಕು ಏನೋ ಗೊತ್ತಿಲ್ಲ. ತನ್ನ ಗಂಡನಿಗೆ ಮೆಸೇಜ್ ಕಳಿಸ್ತಾಳೆ. ಮೆಸೇಜ್ ಕಳಿಸಿ, ಈಗೋ ನಾನು ಕರ್ಮೇಲ್ ಪರ್ವತಕ್ಕೆ ಹೋಗಬೇಕು, ಪ್ರವಾದಿಯಾಗಿರುವಂಥ ಎಲಿಷನ ಬಳಿನಲ್ಲಿ ನಾನು ಹೋಗಿ ಬರ್ತೇನೆ. ಯಜಮಾನನೇ, ನೀನು ಒಬ್ಬ ಆಳನ್ನು ಕಳಿಸಿ ಒಂದು ಕತ್ತೆಯನ್ನು ನನ್ನ ಜೊತೆಯಲ್ಲಿ ಕಳಿಸ್ಕೊಡು, ನಾನು ಹೋಗಿ ಮತ್ತೆ ಹಿಂದಿರುಗಿ ಬರ್ತೇನೆ ಎಂಬುದಾಗಿ ತನ್ನ ಗಂಡನಿಗೆ ಹೇಳ್ತಾಳೆ. ನೋಡಿ, ತನ್ನ ಮಗು ಸತ್ತು ಹೋಗಿದೆ, ಅದು ಎಷ್ಟೋ ವಯಸ್ಸಾದ ನಂತರ ದೇವರು ಕೊಟ್ಟಂಥ ಮಗು, ಆ ವಯಸ್ಸಾದ ನಂತರ ದೇವರು ಕೊಟ್ಟಂಥ ಆ ಮಗು ಸತ್ತಿರುವಂಥ ಸಂದರ್ಭದಲ್ಲಿಯೂ ಅವಳು ದುಃಖಕ್ರಾಂತಳಾಗ್ತಿಲ್ಲ, ಕಣ್ಣೀರು ನಡುತ್ತಿಲ್ಲ. ತನ್ನ ಗಂಡನಿಗೆ ಗೋಳಾಟ ಮಾಡಿ, ಅಯ್ಯೋ ನನ್ನ ಜೀವನ ಹೀಗೆ, ನನಗೆ ಯಾಕಾದರೂ ಮಗು ಕೊಟ್ಟಂಥ ಈ ಮಗುವನ್ನು ಇಷ್ಟು ದಿನಗಳ ಕಾಲ ನಾನು ಸಾಕಿದೆ, ಸತ್ತೋದ ಎಂಬುದಾಗಿ ಗಂಡನಿಗೂ ಕಸಿವಿಸಿ ಮಾಡ್ತಾ ಇಲ್ಲ, ಆಳಿಗೂ ಕಸಿವಿಸಿ ಮಾಡ್ತಾ ಇಲ್ಲ. ಕತ್ತೆಯ ಮೇಲೆ ಆ ಸತ್ತು ಹೋಗಿರುವಂಥ ಮಗುವನ್ನು ಹಾಕಿಕೊಂಡು ಕರ್ಮೇಲ್ ಪರ್ವತದ ಬಳಿನಲ್ಲಿ ಹೋಗುವಾಗ ಎಲಿಷನು ದೂರದಿಂದಲೇ ಶೂನ್ಯಮಳನ್ನು ಗಮನಿಸ್ತಾನೆ. ಗೆಹಜಿಗೆ ಹೇಳ್ತಾನೆ, ಗೆಹಜಿ, ಅಗೋ ಅಲ್ಲಿ ಬರ್ತಿರೋಳು ಶೂನ್ಯಮಳಲ್ವಾ, ಹೋಗಿ ವಿಚಾರಿಸು, ಅವಳ ಗಂಡ, ಅವರ ಮಕ್ಕಳು, ಅವ್ರ ಕುಟುಂಬದವರೆಲ್ಲ ಸುಕ್ಷೇಮವಾಗಿದ್ದಾರಾ, ಹೋಗಿ ವಿಚಾರಿಸು ಎಂಬುದಾಗಿ ಆ ಗೆಹಜಿಗೆ ಹೇಳ್ತಾಳೆ.
ಓದಿ ನೋಡಿ. 2 ಅರಸು ಪುಸ್ತಕ 4ನೇ ಅಧ್ಯಾಯದ 26ನೇ ವಚನ. ಅಗೋ, ಅಲ್ಲಿ ಶೂನ್ಯಮಳು, ನೀನು ಓಡಿ ಹೋಗಿ ಆಕೆಯನ್ನು ಎದುರುಗೊಂಡು ನಿನಗೂ ನಿನ್ನ ಗಂಡನಿಗೂ ಮಗನಿಗೂ ಕ್ಷೇಮವೆಂದು ವಿಚಾರಿಸು ಎಂಬುದಾಗಿ ಆಜ್ಞಾಪಿಸಿ ಕಳಿಸಿದನು. ಆಕೆಯು ಆ ಸೇವಕನಿಗೆ ನೋಡಿ ಕ್ಷೇಮ ಎಂಬುದಾಗಿ ಉತ್ತರ ಕೊಟ್ಟಳಂತೆ. ನಾವ್ಯಾರಾದರೂ ಆ ಸ್ಥಳದಲ್ಲಿ ಇರುವುದಾದರೆ ಎದೆ ಬಡ್ಕೊಂಡು ಯಾವ ಕ್ಷೇಮನೂ ಇಲ್ಲ, ಏನಿಲ್ಲ, ಮಣ್ಣೂ ಇಲ್ಲ, ಮಸಿ ಇಲ್ಲ, ದೇವರಿಲ್ಲ, ನನಗೆ ಯಾರು ಸಹಾಯ ಮಾಡಲ್ಲ, ಇದ್ದ ಮಗನನ್ನು ಕಳ್ಕೊಂಡ್ಬಿಟ್ಟೆ, ಇರೋ ಮಣ್ಣನ್ನೆಲ್ಲ ತಲೆ ಮೇಲೆ ಹಾಕ್ಕೊಂಡು ಎದೆ ಬಡ್ಕೊಂಡು ಗೋಳಾಟ ಮಾಡಿ ಅವನು ಸತ್ತೋದ, ನನಗೆ ಬೇಡ ಅಂದೆ, ನೀನು ಯಾಕೆ ಪ್ರಾರ್ಥನೆ ಮಾಡಿ ಕೊಟ್ಟೆ ಎಂಬುದಾಗಿ ಬೇರೆ ಯಾರೇ ಇರುವುದಾದರೂ ಆ ಸ್ಥಳದಲ್ಲಿ ಅಳ್ತಾ ಇದ್ರು. ಆದರೆ ಆ ಗೆಹಜಿ ಕೇಳಿದಂಥ ಪ್ರಶ್ನೆಗೆ ತನ್ನ ಗಂಡನಿಗೂ ಸದಾ ಅದೇ ಉತ್ತರ, ನಾನು ಹೋಗಿ ಬರ್ತೇನೆ ಎಂಬುದಾಗಿ ಹೇಳಿದ್ಲು. ಅದಾದ ನಂತರ ಗೆಹಜಿ ಕೇಳ್ತಾರೆ, ನಾನು ನನ್ನ ಗಂಡ ನಿನ್ನ ಮಕ್ಕಳೆಲ್ಲರೂ ಕ್ಷೇಮವಾಗಿದ್ದಾರಾ ಅಂತ ಹೇಳಿದರೆ, ನಾವು ಕ್ಷೇಮವಾಗಿದ್ದೇವೆ ಎಂಬುದಾಗಿ. ಆತ್ಮೀಯ ದೇವಜನರೇ, ಅವಳ ನಂಬಿಕೆಯನ್ನು ನೋಡ್ರಿ, ಅವಳ ಬಾಯಿ ಮಾತನ್ನು ನೋಡಿ. ಅವನ ಮಗ ಸಾಯಲಿಲ್ಲ, ಸತ್ತಿರುವಂಥ ಮಗನನ್ನು ದೇವರು ತಿರುಗಿಸಿ ಆ ತಾಯಿಯ ಮಡಿಲಲ್ಲಿ ಹಾಕಿದ್ದನ್ನು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಹೌದು, ಅವಳು ಕ್ಷೇಮ ಎಂದಳು, ಅವಳ ಮಗು ಬದುಕಿತು. ಇದೊಂದೇ ಉದಾಹರಣೆಯಲ್ಲ. ಬೈಬಲಲ್ಲಿ ಮೋರಿಯಾ ಪರ್ವತಕ್ಕೆ ಅಬ್ರಹಾಮನು ತನ್ನ ಮಗನಾಗಿರುವಂಥ ಇಸಾಕನನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಆಳುಗಳಿಗೆ ಹೇಳುತ್ತಾರೆ, ನೀವು ಇಲ್ಲೇ ನಿಂತುಕೊಂಡಿರ್ರಿ, ನಾನು ನನ್ನ ಮಗನು ದೇವರಿಗೆ ಆರಾಧನೆಯನ್ನು ಮಾಡಿ ಯಜ್ಞವನ್ನು ಅರ್ಪಿಸಿ ನಾವು ತಿರುಗಿ ಬರುತ್ತೇವೆ ಎಂಬುದಾಗಿ. ಅಬ್ರಹಾಮನು ಹೀಗೆ ಹೇಳಲಿಲ್ಲ, ನನ್ನ ಮಗನಿಗೆ ನಾನು ಬಲಿ ಕೊಟ್ಟು ನಾನು ತಿರುಗಿ ಒಬ್ಬನೇ ಬರುತ್ತೇನೆ ಎಂಬುದಾಗಿ. ಅವನ ನಂಬಿಕೆಯನ್ನು ನೋಡಿ ದೇವಜನರೇ, ನಾನು ನನ್ನ ಮಗನು ಯಜ್ಞವನ್ನು ಅರ್ಪಿಸಿ ನಾವು ತಿರುಗಿ ಬರ್ತೇವೆ ಎಂಬುದಾಗಿ. ಅದಕ್ಕಾಗಿಯೇ ದೇವರು ಅವನ ನಂಬಿಕೆಯನ್ನು ನೋಡಿ ಅವನ ಮಗನಾಗಿರುವಂಥ ಇಸಾಕನ ಮೇಲೆ ಕತ್ತಿಯನ್ನು ಹಾಕಿಕೊಳ್ಳದೆ ಆ ಮಗನ ಬದಲಾಗಿ ಅಲ್ಲಿ ಒಂದು ಕುರಿಮರಿಯನ್ನು ಕೊಟ್ಟು ಅದನ್ನು ವಧಿಸಿದನು. ಆ ನಂಬಿಕೆಯ ಮಾತುಗಳ ಮೂಲಕವಾಗಿಯೇ, ಆ ನಂಬಿಕೆಯ ಮಾತುಗಳ ಆಶೀರ್ವಾದದ ಮಾತುಗಳ ಮೂಲಕವಾಗಿ ತನ್ನ ಮಗನನ್ನು ಆತನು ಬದುಕಿಸಿಕೊಂಡನು. ಅಷ್ಟು ಮಾತ್ರವಲ್ಲ, ಈಶಾಯನು ಹೇಳ್ತಾನೆ, ಆ ಸೌಲನು ಆಳ್ವಿಕೆ ಮಾಡುತ್ತಿರುವಂಥ ಕಾಲದಲ್ಲಿ ಅವನ ಹಿರಿಯ ಮಕ್ಕಳನ್ನು ಅವರೆಲ್ಲರೂ ಸೈನ್ಯಕ್ಕೆ ಹೋಗಲಿ, ದಾವಿದನೇ ನೀನು ಬುದ್ಧಿ ಇಲ್ಲ, ನಿನಗೆ ಶಕ್ತಿ ಇಲ್ಲ, ನಿನ್ನ ಚಿಕ್ಕವನು, ಇರುವಂಥ ಕುರಿಗಳನ್ನು ಕಾಯ್ಕೊಂಡು ಅಡವಿಗೆ ಹೋಗು, ಅರಣ್ಯಕ್ಕೆ ಹೋಗು ಎಂಬುದಾಗಿ ಅವನನ್ನು ಕಳಿಸಿಬಿಡ್ತಾನೆ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ದಾವಿದನು ಆ ಅರಣ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿಯೂ ಕುರಿಗಳನ್ನು ಮೇಯಿಸುತ್ತಾ ಹಾಡುಗಳನ್ನು ಹಾಡುತ್ತಾ ಈ ಹಾಡನ್ನು ಕಟ್ಟುತ್ತಾನೆ. 23ನೇ ಕೀರ್ತನೆಯಲ್ಲಿ ಆತನು ಹೇಳುವ ಹಾಗೆ, ನನ್ನ ಜೀವಮಾನ ಕಾಲವೆಲ್ಲ ಬರೀ ನಾನು ಕುರಿ ಕಾಯ್ಕೊಂಡೇ ಇರಲ್ಲ, ದಾಸನಾಗಿ ಇರೋಲ್ಲ, ನಾನು ಈ ರೀತಿಯಾದಂಥ ಕಾಡಿನಲ್ಲೇ ಇರೋದಿಲ್ಲ, ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ, ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ. ಆ ಮಾತಿನ ಮೇರೆಗೆ ದೇವರು ಕೊನೇ ತನಕ ದಾವಿದನನ್ನು ಕೃಪೆಯು ಶುಭವು ಹಿಂಬಾಲಿಸುವ ಹಾಗೆ ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿ, ನಿನ್ನ ಬದುಕಿನಲ್ಲಿ ಬರೀ ಕಣ್ಣೀರು, ಬರೀ ನೋವು, ಬರೀ ವೇದನೆ, ಬರೀ ದುಃಖಗಳು, ಬರೀ ಆಕ್ರಂದನ, ಬರೀ ಶಾಪದ ಮಾತುಗಳು, ಅವನು ಸರಿಯಾಗಲ್ಲ, ಅವನು ಒಳ್ಳೆಯವನಾಗಲ್ಲ, ಅವನು ದರಿದ್ರ, ಅವನು ಕೆಟ್ಟವನು, ಈ ಮಾತುಗಳನ್ನು ನೀನು ಆಡ್ತಾ ಇದೆಯಾ? ಆ ಮಾತುಗಳು ಇವತ್ತು ನಿನ್ನ ಮನೆಯನ್ನು ಅದೇ ರೀತಿಯಲ್ಲಿ ಮಾಡ್ತಾ ಇದೆ. ಯೇಸುವಿನ ನಾಮದಲ್ಲಿ ನಿನ್ನ ಮಾತುಗಳೆಲ್ಲವೂ ಸದಾ ಇವತ್ತಿನಿಂದ ಬದಲಾಗಬೇಕು. ಇಲ್ಲ, ನನ್ನ ಮಗನು ಒಳ್ಳೆಯವನಾಗ್ತಾನೆ, ನನ್ನ ಮಗಳು ಒಳ್ಳೆಯವಳಾಗ್ತಾಳೆ, ಅವನು ದೊಡ್ಡ ವಿದ್ಯಾರ್ಥಿ ಆಗ್ತಾನೆ, ಅವನು ದೊಡ್ಡ ಸೈಂಟಿಸ್ಟ್ ಆಗ್ತಾನೆ, ಅವನು ದೊಡ್ಡ ಡಾಕ್ಟರ್ ಆಗ್ತಾನೆ, ಅವನೊಬ್ಬ ದೊಡ್ಡ ಸೇವಕನಾಗ್ತಾನೆ, ಅವನೊಬ್ಬ ಹಾಡುಗಾರನಾಗ್ತಾನೆ, ಅವನು ದೊಡ್ಡ ಅಲ್ಲ, ದೇವರು ನನಗೆ ಸಾಮಾನ್ಯವಾಗಿ ನನಗೆ ಮಕ್ಕಳನ್ನು ಕೊಟ್ಟಿಲ್ಲ, ಆ ಮಕ್ಕಳು ದೇವರು ಕೊಟ್ಟಂಥ ಬಹುಮಾನವಾಗಿದೆ. ನನ್ನ ಮಕ್ಕಳು ದಡ್ಡರಲ್ಲ, ನನ್ನ ಮಕ್ಕಳು ಜ್ಞಾನಿಗಳು. ಈ ಆಶೀರ್ವಾದದ ಮಾತುಗಳನ್ನು ಇವತ್ತಿನಿಂದ ನೀನು ಉಚ್ಚರಿಸಬೇಕಾಗ್ತದೆ. ಅದು ಬರಲ್ಲ. ನಾನು ಆಗ್ಲೇ ಹೇಳಿದೆ, ದೇವರಿಗೆ ಸ್ತೋತ್ರವಾಗಲಿ. ಈ ಆತ್ಮಿಕವಾದಂಥ ಆಶೀರ್ವಾದದ ಮಾತುಗಳು ನಮ್ಮ ಒಳಗಡೆ ಬರಬೇಕಂದ್ರೆ
ನಾವೇನು ಮಾಡಬೇಕು ಗೊತ್ತಾ? ಈ ಆಶೀರ್ವಾದದ ಮಾತುಗಳನ್ನು ಬಿಟ್ಟು ಬರೀ ಶಪಿಸುವ ಮಾತುಗಳೇ ನಮ್ಮ ಒಳಗಡೆ ಬರ್ತಾ ಇದೆ ಅಂದರೆ ನೀನಿನ್ನೂ ಆತ್ಮನಿಂದ ತುಂಬಲ್ಪಟ್ಟಿಲ್ಲ ಅಂತ ಅರ್ಥ. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಂಥ ವ್ಯಕ್ತಿಗಳ ಹೃದಯಗಳಲ್ಲಿ ಅಥವಾ ಮನಸ್ಸಿನಲ್ಲಿ, ಅವರ ಬಾಯಿನಲ್ಲಿ ಯಾವತ್ತೂ ಆಶೀರ್ವಾದದ ಮಾತುಗಳೇ ಬರ್ತದೆ. ಆಶೀರ್ವಾದದ ಮಾತುಗಳೇ ಬರ್ತದೆ. ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ. ಕರ್ತನ ಸನ್ನಿಧಾನದಲ್ಲಿ, ನನ್ನ ವಿಶ್ವದಲ್ಲಿ ಅಥವಾ ಆತ್ಮಿಕತೆ, ನನ್ನ ಜೀವಿತವನ್ನು ನಾನು ಹಿಂದಿರುಗಿ ನೋಡುವಾಗ ನನ್ನ ಲೈಫಲ್ಲಿ ಯಾವತ್ತೂ ಸದಾ ಯಾರನ್ನು ನಾನು ಶಾಪ ಹಾಕಿಲ್ಲ, ಶಪಿಸೋದೂ ಇಲ್ಲ. ನನಗೆ ವಿರೋಧವಾಗಿ ನಿಂತುಕೊಂಡಿರುವಂಥ, ನನಗೆ ಅವಮಾನ ಮಾಡಿರುವಂಥ, ನನಗೆ ಕೀಳಾಗಿ ನೋಡಿರುವಂಥ ನನ್ನ ಕುಟುಂಬದಿಂದ ಹಿಡಿದು, ನನ್ನ ಮಕ್ಕಳಿಂದ ಹಿಡಿದು, ನನ್ನ ಇರುವಂಥ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ವ್ಯಕ್ತಿಗಳನ್ನು ದೇವರೇ ಕರ್ತನೆ, ಅವರಿಗೇನು ಗೊತ್ತಿಲ್ಲ, ಅವರನ್ನು ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು ಎಂಬುದಾಗಿಯೇ ಹೇಳಿದ್ದೇನೆ ವಿನಃ ಯಾವತ್ತೂ ಸದಾ ಯಾರನ್ನು ಅವರು ನಾಶವಾಗಿ ಹೋಗಲಿ, ಅವರು ಹಾಳಾಗಿ ಹೋಗಲಿ ಎಂಬುದಾಗಿ ನನ್ನ ಬಾಯಿಂದ ಯಾವತ್ತೂ ಅದು ಬರಲಿಲ್ಲ. ಯಾವಾಗ ದೇವರನ್ನು ಕಂಡುಕೊಂಡನೋ ಅವತ್ತಿನಿಂದ ಇವತ್ತಿನ ತನಕ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ದೇವರು ನನ್ನನ್ನು ಪ್ರತ್ಯೇಕಿಸಿದ್ದಾರೆ ಎಂಬುದಾಗಿ ನಾನಾದರೂ ನಂಬುತ್ತೇನೆ. ಆತ್ಮೀಯ ದೇವಜನರೇ, ಅಲ್ಲಿ ತನಕ, ಎಲ್ಲಿ ತನಕ ಅಂದರೆ ಯೇಸು ಸ್ವಾಮಿ ಆ ಹೊರಳನಾಗಿ ಪರಲೋಕಕ್ಕೆ ಹೋದ ನಂತರ ಎಲ್ಲಿ ಬದಲಾವಣೆ ಆಯಿತು ಗೊತ್ತಾ? ಅಪೊಸ್ತಲರ ಜೀವಿತದಲ್ಲಿ ಎಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಅವರಿಗೆ ಪ್ರಕಟವಾಯಿತು ಗೊತ್ತಾ? ಅದು ಬೇರೆ ಯಾವ ಸ್ಥಳದಲ್ಲಿ ಅಲ್ಲ, ಅದು ಮೇಲಂತಸ್ತಿನಲ್ಲಿ. ಪರಿಶುದ್ಧಾತ್ಮನು ಅವರ ನಾಲಿಗೆಯ ಮೇಲೆ ಸೀಳಿ ಬಂದನು. ವಿಂಗಡ ವಿಂಗಡವಾಗಿ ಪರಿಶುದ್ಧಾತ್ಮನ ಬೆಂಕಿಯೋಪಾದಿಯಲ್ಲಿ ಅವರ ನಾಲಿಗೆ ಮೇಲೆ ಪ್ರವೇಶ ಮಾಡಿದ ನಂತರ ಅವರು ಮಾತನಾಡುವಾಗ ಸತ್ತವರು ಎದ್ದೇಳುತ್ತಾರೆ, ಅವರು ಮಾತನಾಡುವಾಗ ಕುಂಟರು ನಡೆದಾಡುತ್ತಾರೆ, ಅವರು ಮಾತನಾಡುವಾಗ ಕುರುಡರಿಗೆ ಕಂಡು ಬರ್ತದೆ, ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಜನರಿಗೆ ಬಿಡುಗಡೆಯಾಗುತ್ತದೆ. ಯಾರಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇರ್ತದೋ ಅವರು ಮಾತ್ರ ಆಶೀರ್ವಾದದ ಮಾತುಗಳನ್ನು ಆಡುವುದಕ್ಕೆ ಸಾಧ್ಯ. ಒಂದು ವೇಳೆ ಪರಿಶುದ್ಧಾತ್ಮನು ನಿಮ್ಮನ್ನು ಬಿಟ್ಟು ದೂರ ಹೋಗಿರಲ್ಲ, ನಿಮ್ಮ ಒಳಗಡೆನೇ ಇರ್ತಾನೆ. ನೀವು ಯಾವಾಗ ದೀಕ್ಷಾಸ್ನಾನ ತೆಗೆದುಕೊಳ್ತೀರೋ, ಯಾವಾಗ ನೀವು ಸಮರ್ಪಣೆ ಜೀವಿತವನ್ನು ಮಾಡಿರ್ತೀರೋ, ಬೈಬಲಲ್ಲಿ ಹೇಳ್ತದೆ ಆ ಆತ್ಮನು ಮೇಲೆ ಎಲ್ಲೂ ಇರೋಲ್ಲ, ಆ ಆತ್ಮನು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇರ್ತಾನೆ, ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಆತನು ನಡೆಸ್ತಾ ಇದ್ದಾನೆ ಅಂತ. ಒಂದು ವೇಳೆ ಆತನನ್ನು ನೋಯಿಸುತ್ತಾ ಇರುವುದಾದರೆ, ನಿಮ್ಮ ಮಾತುಗಳಿಂದ ಶಪಿಸುವಂಥ ಕ್ರಿಯೆಗಳ ಮೂಲಕವಾಗಿ ನೀವು ಶಾಪಕ್ಕೆ ಗುರಿಯಾಗಿರುವುದಾದರೆ, ಇವತ್ತು ಈ ಸಂದರ್ಭದಲ್ಲಿ ಆ ಪರಿಶುದ್ಧಾತ್ಮನನ್ನು ತಿರುಗಿ ಕ್ಷಮಾಪಣೆ ಕೇಳಿ, ಪರಿಶುದ್ಧಾತ್ಮನೇ ನನ್ನನ್ನು ನೀನು ಅಭಿಷೇಕ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಮತ್ತೆ ನೀವು ಪ್ರಾರ್ಥನೆ ಮಾಡಿರಿ. ಕರ್ತನು ಖಂಡಿತವಾಗಿಯೂ ಮತ್ತೆ ಆತ್ಮನಿಂದ ನಿಮ್ಮನ್ನು ಬಲಪಡಿಸುವಂತವನಾಗಿದ್ದ. ಆತ್ಮೀಯ ದೇವಜನರೇ, ಜೀವಮಾನ ಕಾಲವೆಲ್ಲ ನಮ್ಮ ಬದುಕಿನಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳಲ್ಲಿ ಶುಭವು ಕೃಪೆಯೇ ಹಿಂಬಾಲಿಸಬೇಕೆ ವಿನಃ ಯಾವ ಶಾಪಗಳು ನಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡಬಾರ್ದು. ಅದಕ್ಕಾಗಿಯೇ ನಿನ್ನ ಬಾಯಿಯನ್ನು, ನಿನ್ನ ನಾಲಿಗೆಯನ್ನು ಇವತ್ತಿನಿಂದ ಜಾಗರೂಕವಾಗಿ ನೀನು ಕಾಪಾಡಿಕೊಂಡು ಯಾಕೋಬನ ರೀತಿಯಲ್ಲಿ ಆತುರವಾಗಿ ಮಾತನಾಡಿ ಅವನ ಹೆಂಡತಿಯನ್ನು ಕಳ್ಕೊಳ್ತಾನೆ. ಆದರೆ ಭಕ್ತಿಯಿಂದ ಮಾತನಾಡಿದ ಶೂನ್ಯಮಳು, ಭಕ್ತಿಯಿಂದ ಮಾತನಾಡಿದ ಅಬ್ರಹಾಮನು, ಭಕ್ತಿಯಿಂದ ಮಾತನಾಡಿದಂಥ ದಾವಿದನು, ಅವರು ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಆತ್ಮಿಕ ಕಣ್ಣುಗಳನ್ನು ದೇವರಾತ್ಮನು ಇವತ್ತು ನಿಮ್ಮನ್ನು ತೆರೆಸುವುದರ ಮೂಲಕವಾಗಿ ಇನ್ನು ಮುಂದೆ ನಿಮ್ಮ ಬಾಯಿಯಿಂದ ಬರೀ ದೇವರ ಸ್ತೋತ್ರ ಬರಲಿ. ಯಾರನ್ನು ಕಂಡರೂ ಗಾಡ್ ಬ್ಲೆಸ್ ಯು ಎಂಬುದಾಗಿ ಹೇಳ್ರಿ, ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಹೇಳ್ರಿ. ಪ್ರತಿಯೊಬ್ಬರಿಗೂ ಸದಾ ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಎಂಬುದಾಗಿ ಹೇಳ್ರಿ. ನಿಮ್ಮ ಆಶೀರ್ವಾದ ನಿಮಗೆ ತಿರುಗಿ ಬರ್ತದೆ. ನಿಮ್ಮ ಶಾಪದ ಮಾತುಗಳು ಒಂದು ವೇಳೆ ನೀವು ಹೇಳುವುದಾದರೆ ಅದು ಸಹ ನಿಮಗೆ ತಿರುಗಿ ಬರ್ತದೆ. ಯಾಕೆಂದರೆ ದೇವರ ವಾಕ್ಯ ಎಂದೂ ಸುಳ್ಳಾಗೋಳಿಲ್ಲ. ನಾನು ನಂಬುತ್ತೇನೆ, ಇನ್ನು ಮುಂದೆ ನಿಮ್ಮ ಜೀವಿತ ಕಾಲವೆಲ್ಲ ನಿಮ್ಮ ಸಂತತಿವರೆಗೂ ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಯಾವಾಗಲೂ ಆಶೀರ್ವಾದ ಮಾಡಲಿ ದೇವರು. ಆಶೀರ್ವಾದದ ಮಾತುಗಳ ನಿಮ್ಮ ಬಳಿಯಿಂದ, ನಿಮ್ಮ ಬಾಯಿಂದ ಬರಲಿ ಎಂಬುದಾಗಿ ಕೈ ಎತ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ದೇವರು ಹಾಗೇ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂಥ ನನ್ನ ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಅಪ್ಪ, ಬಾಯನ್ನು
ದೇವರೇ, ಸಡಿಲು ಬಿಡುವುದರಿಂದ, ಬಾಯಿನ ಜಾಗರೂಕವಾಗಿ ಕಾಪಾಡಿಕೊಳ್ಳುವುದರಿಂದ ಆಗುವಂಥ ಕ್ರಿಯೆಗಳು ಜೀವನ ಮರಣ ನಾಲ್ಗೆ ವರ್ಷದಲ್ಲಿ ಇಟ್ಟಿದೆಯಪ್ಪ. ದೇವರೇ ಕರ್ತನೆ, ಈ ನಾಲಿಗೆ ಮರಣವನ್ನು ತರ್ತದೆ, ಈ ನಾಲಿಗೆ ಆಶೀರ್ವಾದವನ್ನು ತರ್ತದೆ. ಯೇಸುವಿನ ನಾಮದಲ್ಲಿ ದೇವರೇ, ಇವತ್ತು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ಸದಾ ದೇವರೇ ಕರ್ತನೆ ಸ್ವಾಮಿ, ಈ ಮಾತುಗಳು ಕಾರ್ಯಗತಿಗೆ ಬರಲಿ ದೇವರೇ. ಪ್ರತಿಯೊಂದು ಕುಟುಂಬದಲ್ಲಿಯೂ ಸದಾ ಆಶೀರ್ವಾದವನ್ನೇ ಇವತ್ತಿನಿಂದ ಉಚ್ಚರಿಸುವಂತೆ ಪ್ರತಿಯೊಬ್ಬರ ಮೇಲೆ ನಿನ್ನ ಪುನರುತ್ಥಾನದ ಆತ್ಮನ ಅಭಿಷೇಕದಿಂದ, ಪರಿಶುದ್ಧಾತ್ಮನ ಪುನರುತ್ಥಾನದ ಆತ್ಮನಿಂದ ನೀನು ತುಂಬಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಇದುವರೆಗೆ ಶಾಪದ ನಿಮಿತ್ತವಾಗಿ, ಶಾಪದ ಮಾತುಗಳ ನಿಮಿತ್ತವಾಗಿ ಕುಟುಂಬದಲ್ಲಿ ಕಲಹ, ಕಣ್ಣೀರು, ವೇದನೆ, ದುಃಖಗಳಿಂದ ಇರುವಂಥ ಕುಟುಂಬಗಳಲ್ಲಿ ದೇವರೇ, ನಿಮ್ಮ ವಾಕ್ಯದ ಪ್ರಕಟಣೆಗಳು ದೇವರೇ ಕರ್ತನೆ ಕಾರ್ಯಗತಿಗೆ ಬರಲಿ ರಾಜ್ಯ. ದೇವರೇ, ಈ ಸಂದೇಶವನ್ನು ಸಾವಿರಾರು ಜನರಿಗೆ ದೇವರೇ ಕರ್ತನೆ ಈ ಮಕ್ಕಳು ಶೇರ್ ಮಾಡಲಿಕ್ಕಾಗುವಂತೆ ಸಹ ದೇವರೇ ಕರ್ತನೆ, ಯಾರ್ಯಾರ ಕುಟುಂಬಗಳಲ್ಲಿ ದೇವರೇ ಇವತ್ತು ಶಾಪಕ್ಕೆ ಗುರಿಯಾಗಿ ಮರಣಕರವಾದಂಥ ಹಾಸಿಗೆಯಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿದ್ದಾರೋ ಅವರಿಗೆ ಈ ಸಂದೇಶದಲ್ಲಿರುವಂಥ ಮಾತುಗಳು, ವಾಕ್ಯಗಳು ಬಿಡುಗಡೆ ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ದೇವಾಕರ್ತನೆ ಸಂದೇಶವನ್ನು ಆಲಿಸುತ್ತಿರುವಂಥ ನಿನ್ನ ಮಕ್ಕಳ ಚಿತ್ತದಲ್ಲಿರುವಂಥ ಎಲ್ಲ ವಿಧವಾದ ಕೊರತೆಗಳು ನೀಗಲ್ಪಡಲಿ. ಆರ್ಥಿಕ ಮುಗ್ಗಟ್ಟನ್ನು ದೇವರ ಕರ್ತನ ನಿವಾರಿಸುವಂತನಾಗು. ಒಂದು ವೇಳೆ ಯಾರಾದರೂ ಹಾಸಿಗೆ ಮೇಲೆ ಇರುವುದಾದರೆ ಆ ರೋಗಗಳನ್ನು ಸದಾ ನೀನು ಮುಟ್ಟಪ್ಪ, ಸ್ವಸ್ಥತೆಯನ್ನು ಕೊಡು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ದೇವಾಕರ್ತನೆ ಸ್ವಾಮಿ, ಏನು ಶಾಪನೋ ಏನೋ ಮಕ್ಕಳ ಮದುವೆನೇ ಆಗಲಿಲ್ಲ ಎಂಬುದಾಗಿ ದೇವರೇ ಕಳವಳ ಪಡುತ್ತಿರುವಂಥ ಆ ಮಕ್ಕಳನ್ನು ಸದಾ ನಾನು ಇವತ್ತು ನೆನಪು ಮಾಡಿಕೊಳ್ಳುತ್ತೇನೆ. ಈ ವರ್ಷದಲ್ಲಿ ಆ ಮಕ್ಕಳ ವಿವಾಹವಾಗುವಂತೆ, ನನ್ನ ಮಗಳ ವಿವಾಹ ಆಗೇ ಆಗುತ್ತೇನೆ ಅಂತ ಆ ನಂಬಿಕೆ ಸಹ ದೇವರೇ ಕರ್ತನೆ ಅವರು ಒಳಗಡೆ ಬರಲಿ. ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ, ದೇವರೇ ಕರ್ತನೆ ಅಪಾಯಿಂಟ್ಮೆಂಟ್ ವಿಷಯದಲ್ಲಿ, ದೇವಾಕರ್ತನೆ ಸ್ವಾಮಿ ಅವರು ಮಾಡುವಂಥ ವ್ಯವಸಾಯ, ಬಿಸ್ನೆಸ್ ವಿಷಯದಲ್ಲಿ ದೇವರೇ ಕರ್ತನೆ ನಿನ್ನ ಆಶೀರ್ವಾದದ ಬಾಗಿಲುಗಳನ್ನ ಇವತ್ತು ತೆರೆಯ ಮಾಡು. ಪ್ರತ್ಯೇಕವಾಗಿ ದೇವರ ಕರ್ತನೆ ಕಾಣಿಕೆಯನ್ನು ಸಮರ್ಪಿಸಿದಂಥ ನರಸಿಂಹ ಬ್ರದರ್, ದೇವಾಶೋಲ್ಕಿಂಡ ಕುಮಾರ್ ಮತ್ತು ವೆಂಕಟೇಶ್ ಕುಟುಂಬಗಳನ್ನು ಸದಾ ನೀನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ನಡೆಯುವಂಥ ಈ ವಾರದ ಎಲ್ಲ ಸೇವಾ ಕಾರ್ಯಗಳನ್ನು ದೇವರ ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್.